ರೈಟ್. ದೇಹ ಅನ್ನೋದು ದೇಗುಲ, ದೇಹವೇ ದೇಗುಲ. ಬಾಡಿ ಇಸ್ ದ ಟೆಂಪಲ್ ಆಫ್ ಗಾಡ್. ನಮ್ಮ ಟೆಂಪಲ್ಗಳು ಹೇಗೆ ಮಾಡಿದ್ದಾರೆ ನೋಡಿದ್ರಾ? ಟೆಂಪಲ್ ಹೇಗಿರ್ತದೆ? ಧ್ವಜಸ್ತಂಭ ಇರ್ತದೆ, ಕಡೆ ಪ್ರಕಾರ ಇರ್ತದೆ, ಗರ್ಭಗುಡಿ ಇರ್ತದೆ. ಇದೆಲ್ಲ ಮನುಷ್ಯನ ದೇಹದಲ್ಲಿ ಚಕ್ರಗಳಿಗೆ ಅನುಸಾರ ಮಾಡಿದ್ದಾರೆ. ಮೂಲಾಧಾರ ಚಕ್ರದಲ್ಲಿ ಧ್ವಜಸ್ತಂಭ, ಆಜ್ಞಾ ಚಕ್ರದಲ್ಲಿ ಗರ್ಭಗುಡಿ. ಅರ್ಥ ಆಯ್ತಾ? ಗರ್ಭಗುಡಿ, ಗರ್ಭಗೃಹ ಇಸ್ ಹಿಯರ್. ಮೂಲಾಧಾರ ಚಕ್ರದಲ್ಲಿ ಧ್ವಜಸ್ತಂಭ, ಬೇರೆ ಬೇರೆ ಸೆಂಟರ್ ಅಲ್ಲಿ ಚಕ್ರಗಳು. ದೇವಸ್ಥಾನವನ್ನ ಮನುಷ್ಯನ ಬೇರೆ ಬೇರೆ ಚಕ್ರಗಳಿಗೆ ಅನುಸಾರ ಮಾಡಿದ್ದಾರೆ. ಅರ್ಥ ಆಯ್ತಾ? ನಮ್ಮ ದೇಹ ಅನ್ನೋದು ದೇಗುಲ. ನಮ್ಮ ಗರ್ಭಗೃಹ ಎಲ್ಲಿದೆ? ಇಲ್ಲಿ ಒಳಗಡೆ. ಈ ಒಳಗಿನ ಭಾಗಕ್ಕೆ, ಇಲ್ಲಿ ಒಳಗಡೆ ಇದೆಯಲ್ಲ, ಇದಕ್ಕೆ ಬ್ರಹ್ಮ ಕಪಾಲ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಇರೋ ಜಾಗ ಅಂತ ಹೇಳ್ತಾರೆ. ಇದು ಗೊತ್ತಿಲ್ಲದವರಿಗೆ ಏನಾಗುತ್ತೆ, ಇದು ಅಂಧಕೂಪ ಆಗುತ್ತೆ. ಇದು ಒಳಗೆ ಬ್ರಹ್ಮ ಇಲ್ಲ ಅಂತ ಗೊತ್ತಿಲ್ಲದ್ರೆ ಏನಾಗುತ್ತೆ, ಅಂಧಕೂಪ, ಕತ್ಲೆ ಆಗುತ್ತೆ. ವೆನ್ ಯು ಡೋಂಟ್ ನೋ ಗಾಡ್ ಇಸ್ ಇನ್ಸೈಡ್ ಹಿಯರ್, ಇಟ್ಸ್ ಕಾಲ್ಡ್ ಅಂಧಕೂಪ. ಅರ್ಥ ಆಯ್ತಾ? ಇಟ್ಸ್ ಕಾಲ್ಡ್ ಕೇವ್ ಆಫ್ ಬ್ರಹ್ಮನ್ ಅಥವಾ ಬ್ರಹ್ಮ ಕಪಾಲ ಅಂತ ಹೇಳ್ತಾರೆ. ಬ್ರಾಹ್ಮರಿ ಗುಹಾ ಅಂತ ಹೇಳ್ತಾರೆ, ಬ್ರಹ್ಮ ಗುಹಾ ಅಂತ ಹೇಳ್ತಾರೆ. ಗುಹೇಶ್ವರ ಅಂತ ಕೇಳಿದ್ರ? ಹ್ಯಾವ್ ಯು ಹರ್ಡ್ ಆಫ್ ದ ವರ್ಡ್ ಕಾಲ್ಡ್ ಗುಹೇಶ್ವರ? ಗುಹೆಯಲ್ಲಿ ಇದ್ದಾನಂತ ಶಿವಲಿಂಗ ಅಲ್ವಾ? ದಿಸ್ ಇಸ್ ದ ಗುಹೇಶ್ವರ, ದಿಸ್ ಇಸ್ ದ ಕೇವ್. ಆ ಕೇವ್ ಅಲ್ಲಿ ಶಿವಲಿಂಗ ಇಲ್ಲಿದೆ. ಪೀನಿಯಲ್ ಗ್ಲ್ಯಾಂಡ್ ಇಲ್ಲಿದೆ. ಆ ಡಾಟ್ ಇದೆಯಲ್ಲ, ರೆಡ್ ಡಾಟ್, ಇಲ್ಲಿ ಅಲ್ಲಿ ಏನಾಗುತ್ತೆ, ಚೈತನ್ಯ ಇದೆ. ಅರ್ಥ ಇದೆಯಾ? ಗುಹೇಶ್ವರ, ಅದೇ ಗುಹೇಶ್ವರ. ಮನುಷ್ಯ ಏನಪ್ಪ ಅದು? ಆಜ್ಞಾಚಕ್ರ. ಹೌದು, ಭಗವಂತನ ಪ್ರತಿಫಲನ ಆಗುತ್ತಷ್ಟೇ ಅಲ್ವಾ? ಬ್ರೈನ್ ಡೆಡ್ ಅಂದ್ರೆ ಆಯ್ತು, ಕೆಲಸ ಮಾಡಲ್ಲ. ಪೀನಿಯಲ್ ಗ್ಲ್ಯಾಂಡ್ ಭಗವಂತ ಅಲ್ಲ, ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿ ಭಗವಂತನ ಅಸ್ತಿತ್ವ ಇದೆ. ಈಗ ನೋಡಿಯಪ್ಪ, ಇದು ತಾಯಿಯ ಹೊಟ್ಟೆಯಲ್ಲಿರೋ ಮಗು. ಕಂಫರ್ಟಬಲ್ ಆಗಿದೆ ಅಲ್ವಾ? ಯಾವ ಯೋಚನೆ ಇಲ್ಲ ತಾನೆ? ಆಯ್ತಾ? ಕಡೆಗೆ ನಾವು ಹುಟ್ಟಿದ ಮೇಲೆ ಸಂಸಾರದಲ್ಲಿ ಸಿಕ್ಕಾಗ್ಬಿಡಿ, ತಲೆ ಬಿಸಿ ಆಯ್ತು ಎಲ್ಲ ಕಡೆ. ಮುಕ್ತಿ ಬೇಕು, ಮುಕ್ತಿ ಬೇಕಂದ್ರೆ ತಾಯಿ ಹೊಟ್ಟೆಯಲ್ಲಿ ಹೇಗಿದ್ರೆ ಹಾಗಾಗಬೇಕು ಅಂತಷ್ಟೇ. ಸೊ ಅವರ್ ಡಿಸೈರ್ ಇಸ್ ಟು ಗೋ ಬ್ಯಾಕ್ ಟು ದ womb of the mother again. Who don't have memory? Every memory is there in your body. You don't have conscious memory. Unconscious ಬೇಕಲ್ಲ. ಮುಕ್ತಿ ಬೇಕಂದ್ರೆ ಮೆಮೊರಿ ಎಲ್ಲಿಂದ ಬಂತು? ಅಲ್ಲಿಂದ ಬಂದದ್ದು. ಆ ಮೆಮೊರಿ ಚಿತ್ತದಿಂದ ಬರ್ತಲ್ಲ, ಅಲ್ಲಿದ್ರು ಬರ್ತಲ್ಲ, ಡೌನ್ಲೋಡ್ ಮಾಡ್ತಿರ್ತಾನೆ. ಮತ್ತೆ ಚಿತ್ತ ಅಲ್ಲಿದ್ರೆ ಅಲ್ಲೇ ಹೋಯ್ತಾ ಅದು, ಮತ್ತೆ ನಿಮಗೆ ಕನೆಕ್ಟ್ ಆಗಿರುತ್ತೆ ಅಷ್ಟೇ. ಸೊ ಏನಾಗುತ್ತೆ, ನಮ್ಮಲ್ಲಿ ಮುಕ್ತಿ ಬೇಕಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ನನಗೆ ತಾಯಿಯ ಹೊಟ್ಟೆಗೆ ಹೋಗ್ಬೇಕು ಪುನಃ. ಆಗತ್ತ ಅದು? ವ್ಯಾಪಾರ ಆಗತ್ತಾ? ಒಂದ್ಸಲ ಬಂದ್ರೆ ಆಗತ್ತಾ? ಅದಕ್ಕೆ ಈಗ ಕಾಸ್ಮಿಕ್ ಮದರ್ ಉಂಬ್, ಡಿವೈನ್ ಮದರ್ ಉಂಬಿಗೆ ಹೋಗ್ಬೇಕು, ಹೊಟ್ಟೆಗೆ ಹೋಗ್ಬೇಕು ಅಲ್ವಾ? ಹೋಗಿದ್ರೆ ನೀವು ದಾರಿ ಗೊತ್ತಿಲ್ಲ. ತಾಯಿಯ ಹೊಟ್ಟೆಯಲ್ಲಿ ಎಲ್ಲ ಉಂಬಿಲಿಕಲ್ ಕಾರ್ಡ್ ಒಳಗೆ ಬರ್ತದೆ. ಎವ್ರಿಥಿಂಗ್ ಕಮ್ಸ್ ಟು ಉಂಬಿಕಲ್ ಕಾರ್ಡ್, ಫುಡ್. ಡಿವೈನ್ ಮದರ್ ಉಂಬಲ್ಲಿ ಆಕ್ಸಿಜನ್ ಬರ್ತದೆ. ಯು ಆರ್ ಇನ್ ದ womb of the divine mother, ಕಾಸ್ಮಿಕ್ ಮದರ್. ಆ ಡಿವೈನ್ ಮದರ್ ಉಂಬಲ್ಲೇ ಇರುತ್ತೆ. ನೀವು ಉಸಿರಾಡ ಕೊಡ್ತಾನೆ, ಅದಕ್ಕೇನು ಚಾರ್ಜ್ ಮಾಡ್ತಾರ ಯಾರಾದ್ರು? ಗಾಳಿ ಬರ್ತಾನೆ, ನೀರು ಬರ್ತಾನೆ, ಆಯ್ತಾ? ಆ ಕಾಸ್ಮಿಕ್ ಮದರ್ ಉಂಬಲ್ಲೇ ಇದ್ದೀರಿ ನೀವು. ಬಟ್ ತಲೆಯೆಲ್ಲ ಯೋಚನೆ ಹತ್ಕೊಂಡ್ಬಿಟ್ಟಿದೆ, ಆ ಯೋಚನೆ ಹೋಗ್ಬರ್ಬೇಕಷ್ಟೇ. ಡಿವೈನ್ ಮದರ್ ಇಸ್ ಟೇಕಿಂಗ್ ಕೇರ್ ಆಫ್ ಆಲ್ ಆಫ್ ಅಸ್ ಫುಲ್ಲಿ. ಶಕ್ತಿ, ರೈಟ್?
ಬಟ್ ಯು ಆರ್ ನಾಟ್ ಹಿಯರ್. ನಮ್ಮ ತಲೆಲ್ಲ ಪಾಸ್ಟ್ ಅಂಡ್ ಫ್ಯೂಚರ್ ಇದೆ. ಸೊ ದಿ ಗೋ ಬ್ಯಾಕ್ ಟು ದ ಡಿವೈನ್ ಮದರ್ಸ್ womb is what we call as desire for mukti, comfortable position, peace. ಅದಕ್ಕೆ ಏನ್ ಮಾಡ್ಬೇಕು? ಈ ಸೆಂಟರ್ ಇದೆಯಲ್ಲ, ದಿಸ್ ಕಾಲ್ಡ್ ಗಾಡ್ ಸೆಂಟರ್, ಇಸ್ ಅ ಟೆಂಪಲ್, ಇಸ್ ಅ ಗರ್ಭಗುಡಿ ಇಲ್ಲಿದೆ. ಓಕೆ, ಜೀವಾತ್ಮ ಇದೆಯಲ್ಲ, ಜೀವ ಅಂತ ಏನ್ ಹೇಳ್ತೇನೆ, ಇಲ್ಲಿಂದ ಕೆಳಗೆ ಆಪರೇಟ್ ಮಾಡ್ಬೋದು. ಆತ್ಮದಿಂದ ಕೆಳಗಡೆ ಜೀವ. ಇದಕ್ಕೆ ಆಕಾಶ, ಇದು ಇದು ಅಗ್ನಿ ಜಲ ಪೃಥ್ವಿ ತತ್ವ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಪಂಚ ತತ್ವ. ಅರ್ತ್, ವಾಟರ್, ವಿಂಡ್. ನಾವು ಯಾವಾಗಲೂ ಇದ್ರ ಜೀವ ಅಲ್ಲೇ ಸಿಕ್ಕಾಕೊಂಡಿರುತ್ತೆ ಕೆಳಗಡೆ. ಆಯ್ತಾ? ಇಲ್ಲಿ ಹೋದಾಗ ಸರ್ವೈವಲ್, ಬದುಕಿರೋದು. ಇಲ್ಲಿ ಬಂದಾಗ ಸೆಕ್ಸ್, ಇಲ್ಲಿ ಬಂದಾಗ ಫುಡ್. ಸೆಕ್ಸ್ ಅಂಡ್ ಸರ್ವೈವಲ್ ಈ ಸೆಂಟರ್ ಸಿಕ್ಕಾಕೊಂಡಿರುತ್ತೆ ಜೀವ. ಆಯ್ತಾ? ಆ ಜೀವವನ್ನ ಮೇಲೆ ತರಬೇಕು. ಇಲ್ಲಿಗೆ ಆಜ್ಞ. ಓಕೆ, ಇಲ್ಲಿಂದ ಇದು ಅನ್ಕಾನ್ಶಿಯಸ್ ಸೆಂಟರ್. ಇಲ್ಲಿಂದ 3 ಕೆಳಗಡೆ. ಇಲ್ಲಿಂದ ಮಣಿಪುರ, ಅನ್ಕಾನ್ಶಿಯಸ್ ನಡೀತಾ ಇರ್ತದೆ. ಹಾರ್ಟ್ ಸೆಂಟ್ರಿ ಬಂದಾಗ ಸಬ್ ಕಾನ್ಶಿಯಸ್, ಎಮೋಷನ್ಸ್, ಫೀಲಿಂಗ್ಸ್ ಎಲ್ಲ ಮೆಮೊರೀಸ್, ಸಬ್ ಕಾನ್ಶಿಯಸ್. ಇಲ್ಲಿ ಬಂದಾಗ ಕಾನ್ಶಿಯಸ್. ಆಯ್ತಾ? ಇಲ್ಲಿಂದ ಮೇಲ್ಗಡೆ ಈ ಭಾಗ ಸೂಪರ್ ಕಾನ್ಶಿಯಸ್. ಇಲ್ಲಿಂದ ಇಲ್ಲಿವರೆಗೆ ಕೆಳಗಡೆ ಇಲ್ಲಿ ಕಾನ್ಶಿಯಸ್, ಇಲ್ಲಿವರೆಗೆ ಇಲ್ಲಿ ಆಪರೇಟ್. ಅಬೋವ್ ದಿಸ್ ಸೂಪರ್ ಕಾನ್ಶಿಯಸ್. ಇಲ್ಲಿಂದ ಟ್ರಾನ್ಸೆಂಡೆಂಟಲ್, ಪಾರಮಾರ್ಥಿಕ. ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಸಬ್ ಕಾನ್ಶಿಯಸ್. ಗೊತ್ತಾಯ್ತಾ? ಡು ಯು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್, ರಾವಲ್? ಎಸ್ ವೈಶಾಲಿ, ಇಟ್ಸ್ ಕ್ಲಿಯರ್? ಎಲ್ಲಿ ಅರ್ಥ ಆಯ್ತಾ? ಸಬ್ ಕಾನ್ಶಿಯಸ್ ಏನು, ಅನ್ಕಾನ್ಶಿಯಸ್ ಏನು ನಮ್ಗೆ ಗೊತ್ತಾಗಲ್ಲ. ಸುಪ್ತ ಜಾಗದ ಗೊತ್ತಾಗಲ್ಲ. ನಿಮ್ ಕಿಡ್ನಿ ಹೇಗೆ ಕೆಲಸ ಮಾಡ್ತದೆ, ಲಿವರ್ ಹೇಗೆ ಕೆಲಸ ಮಾಡ್ತದೆ, ಏನು ಗೊತ್ತಾಗಲ್ಲ. ಅದು ಅನ್ಕಾನ್ಶಿಯಸ್. ಸಬ್ ಕಾನ್ಶಿಯಸ್ ಮೆಮೊರೀಸ್, ಭಾವನೆಗಳು ಬರ್ತಾವಲ್ಲ, ಅದು. ಕಾನ್ಶಿಯಸ್ ಅಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಅರಿವಾಗ್ತಾ ಇದೆ, ಅದು ಕಾನ್ಶಿಯಸ್. ಸೂಪರ್ ಕಾನ್ಶಿಯಸ್ ಸೈಲೆನ್ಸ್, ಪೀಸ್. ಆಯ್ತಾ? ನಮ್ಮ ಎಂಟೈರ್ ಸ್ಪಿರಿಚುವಲ್ ಸಾಧನೆ ಏನಪ್ಪಾ? ಟೇಕ್ ದ ಎನರ್ಜಿ, ಹ್ಯಾವ್ ದ ಎನರ್ಜಿ ಇನ್ ದ ಸೂಪರ್ ಕಾನ್ಶಿಯಸ್ ಸೆಂಟರ್ ಥ್ರೂಔಟ್ ದ ಡೇ. ಇಲ್ಲಿ ಎನರ್ಜಿ ಎಲ್ಲಿರ್ಬೇಕು ನಮ್ದು? ಸೂಪರ್ ಕಾನ್ಶಿಯಸ್ ಸೆಂಟರ್ ಇಲ್ಲಿರ್ಬೇಕು. ಅರ್ಥ ಇದೆಯಾ? ಅದಕ್ಕೋಸ್ಕರ ನೀವು ಕುಂಕುಮ ಹಚ್ಕೊಳ್ಳೋದು ಇದೀನಾ? ಯಾಕೆ ಹಚ್ಕೊಳ್ತೀರಾ? ಚೆನ್ನಾಗಿ ಕಾಣಲಿಕ್ಕೆ. ಚೆನ್ನಾಗಿ ಕಾಣೋದು ಯಾವಾಗ? ಕನೆಕ್ಟ್ ವಿತ್ ಗಾಡ್. ಆಯ್ತಾ? ಈಗ ಲೆಟ್ ಅಸ್ ಕನೆಕ್ಟ್ ವಿತ್ ಗಾಡ್ ಇನ್ ದ ಥರ್ಡ್ ಐ. ಓಕೆ, 3ನೇ ಕಡೆಯಿಂದ ನೋಡೋಣ. ಹಾಗೆ ಕಣ್ಣು ಮುಚ್ಚಿಬಿಡಿ, ವಿತ್ ಓಪನ್ ಐಸ್. ಆಯ್ತಾ? ಓಪನ್ ಐಸ್ ಇಂದ ಜೆಂಟ್ಲಿ ಟೇಕ್ ಯುವರ್ ಅಟೆನ್ಷನ್ ಇದೆ. ಎಲ್ಲಿ ನೀವು ಕುಂಕುಮ ಹಚ್ಚಿದ್ರಲ್ಲ, ಗಮನ ಅಲ್ಲಿ ಹೋಗ್ಲಿ. ಗಮನ ಮಾತು ಜೆಂಟ್ಲಿ. ಆಸ್ ಇಫ್ ಯು ಆರ್ ಲುಕಿಂಗ್ ವಿತ್ 2 ಐಸ್ ಒನ್ ಪ್ಲೇಸ್. 2 ಕಡೆಯಿಂದ ಒಂದೇ ಕಡೆ ನೋಡಿದಾಗೆ. ಯಾರಿಗೆ ಗೊತ್ತಾಗಬೇಕಾಗಿಲ್ಲ. ಏನಾಗುತ್ತೆ? Can anybody explain? Ashwini, what happens? Mind becomes silent. Are you able to find that, Vaishali? Suddenly mind thinking comes down because left brain and right brain becomes one. Are you getting that? Yes or no? I'm saying yes, I know. I'm saying with the closed eyes you pray.
ಏನಾಗುತ್ತೆ, ಎರಡು ಕಣ್ಣು ಒಂದಾಗ್ತದೆ ಇಲ್ಲಿ, ಇದಕ್ಕೆ ಥರ್ಡ್ ಐ ಅಂತ ಹೇಳುದು, ಆಜ್ಞಾ ಚಕ್ರ ಅಂತ ಹೇಳುದು. ಗೊತ್ತಾಯ್ತಾ? ಆರ್ ಯು ಏಬಲ್ ಟು ಗೆಟ್ ಇಟ್? ವಾಟ್ ಹ್ಯಾಪನ್ಸ್? ಥಾಟ್ಸ್ ಕಮಿಂಗ್ ಡೌನ್, ಕ್ಯಾನ್ ಯು ಫೀಲ್? ಈ ಎರಡು ಕಣ್ಣು ಮಾಯೆಯ ಕಣ್ಣಿದು. ಈ ಕಣ್ಣು ಏನಾಗುತ್ತೆ, ಜ್ಞಾನದ ಕಣ್ಣು. ಸೊ ಆರ್ ಯು ಏಬಲ್ ಟು ಗೆಟ್ ದಟ್ ವಾಟ್ ಇಸ್ ದಿ? ಆಗ್ತಾ ಎಲ್ರಿಗೂ? ಸೊ ನೀವು ಕುಂಕುಮ ಯಾಕೆ ಹಚ್ಕೊಳ್ತಿಂದ್ರೆ ಇಡೀ ದಿವಸ ಭಗವಂತನೊಟ್ಟಿಗೆ ಅಂತ ಇರ್ಬೇಕು. ದಿಸ್ ಇಸ್ ದ ಕಾನ್ಶಿಯಸ್ನೆಸ್ ಸೆಂಟರ್, ಸೂಪರ್ ಕಾನ್ಶಿಯಸ್ ಸೆಂಟರ್. ಸೂಪರ್ ಕಾನ್ಶಿಯಸ್ ಥಾಟ್ಸ್ ಆರ್ ನೋ ಥಾಟ್ಸ್, ಲೆಸ್ ಥಾಟ್ಸ್. ಮೈಂಡ್ ಬಿಕಮ್ ಸೈಲೆಂಟ್. ಇಸ್ ಇಟ್ ಈಸಿ? ಸುಲಭನಾ? ಕುಂಕುಮ ಹಚ್ಕೊಂಡು ಸ್ಟೈಲ್ ಆಗಿ ಹಚ್ಕೊಳ್ತೀರ ಅಷ್ಟೇ. ಅದು ಉದ್ದ, ಹಾವಿನ ಹಾಗೆ, ಹೂವಿನ ಹಾಗೆ, ಡಾಟು, ಮೈಕ್ರೋಸ್ಕೋಪಿಕ್, ಆಯ್ತಾ, ಕಣ್ಣಿಗೆ ಕಾಣದ ಹಾಗೆ, ಕಪ್ಪು ಬಣ್ಣ, ಕೆಂಪು ಬಣ್ಣ, ಅದ್ರಲ್ಲಿ ಎಷ್ಟು ಶೇಡ್ಗಳು. ಯಾಕೆ ಹಚ್ಕೊಳ್ತೀರಪ್ಪ? ಹಾ, ಈಗ ನಿಮ್ಗೆ ಎರಡನೇ ಅಸೈನ್ಮೆಂಟ್, ಸೆಕೆಂಡ್ ಅಸೈನ್ಮೆಂಟ್. ಈಗ ಏನು, ಫಸ್ಟ್ ಅಸೈನ್ಮೆಂಟ್ ಏನಿತ್ತು ನಿಮ್ಗೆ? ಬ್ರೀದಿಂಗ್. ಎಷ್ಟು ಜನ ಬ್ರೀತ್ ಮಾಡ್ತಿದ್ರೆ ಕರೆಕ್ಟ್ ಆಗಿ? ಕೈ ಎತ್ತಿ. ಯಾರು ಮಾಡಿಲ್ಲ ಕೈ ಎತ್ತಿ. ಹಾ ತಗೊಳ್ಳಿ. ಯಾರ್ಯಾರು ಉಸಿರಾಟ ಸರಿಯಾಗಿ ಮಾಡ್ತಾ ಇಲ್ಲ ಕೈ ಎತ್ತಿ. ಹಾ ಹಾ, ಯಾರು ಮಾಡ್ತಾ ಇಲ್ಲ? ಸುಳ್ಳು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಮೊಬೈಲ್ ಫೋನ್ ಆಪ್ ಇದೆ, ಸುಳ್ಳು ಆಪ್ ಅಂತ. ಯಾರ್ಯಾರು ಮಾಡ್ತಾ ಇಲ್ಲ ಹೇಳ್ತಾರೆ, ಡಿಟೆಕ್ಟ್ ಮಾಡ್ತದ ಅದು. ಆಯ್ತಾ? ಮೊದಲನೇ ಅಸೈನ್ಮೆಂಟ್ ಏನು? ಬ್ರೀತಿಂಗ್ ಅನ್ನು ಕರೆಕ್ಟ್ ಆಗಿರ್ಬೇಕು. ಎರಡನೇ ಅಸೈನ್ಮೆಂಟ್ ಏನು? ಗಾಡ್ ಸೆಂಟರ್ಡ್ನೆಸ್. ನಿಮ್ಮ ಗಮನ ಭಗವಂತನ ಕಡೆ ಇರ್ಬೇಕು. ಹೇಗೆ? ಮೇಳೆಗಡ್ಡ ಅಂತ ತಿಳ್ಕೊಳ್ತಾರೆ, ಸ್ಕಿನ್ ಟೈ ಅಂತ ತಿಳ್ಕೊಳ್ತಾರೆ. ಗೊತ್ತಾಗದಾಗ ಮಾಡ್ಬೇಕು. ಆಯ್ತಾ? ಗೊತ್ತಾಗದ ಮಾಡ್ಲಿಕ್ಕೆ ಎರಡು ರೀತಿ ಇದೆ. ಒಂದು ಇಲ್ಲಿ ಗಮನ, ಇನ್ನೊಂದು ಸ್ವಲ್ಪ ಅಹೆಡ್. ಆ ಎರಡು ಕಣ್ಣು ಒಂದಾಗೋ ಪಾಯಿಂಟ್ ನೋಡ್ಬೇಕು. ಟೂ ಐಸ್ ಬಿಕಮ್ ಒನ್. With a person, you should see above their head, right? See his third eye. You see his third. Thoughtless state, Guruji. ನೀವು ಎಲ್ಲಿ ಥಾಟ್ ಇದೀರಪ್ಪ? ನಿಮ್ ಕುಂಕುಮದ ಕಡೆ ಗಮನ ಎಲ್ಲಿ ಥಾಟ್ ಇದೆ? ಮತ್ತೆ ಅಷ್ಟೇ. ಅದೇ ಭಗವಂತ. ಅದನ್ನ ಹೇಳ್ತಾ ಇರೋದು ನಾನು. ಅದಕ್ಕೆ ಗಾಡ್ ಸೆಂಟರ್ಡ್ ಲೈಫ್ ಅಂತ ಹೇಳೋದು. ಗಾಡ್ ಸೆಂಟರ್ಡ್, ಗಾಡ್ 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 ಅಂತ ಹೇಳೋದಲ್ಲ. ಭಗವಂತ 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 ಅಂತ ಹೇಳೋದಲ್ಲ. ಭಗವಂತನ ಕಾನ್ಶಿಯಸ್ ಇರಬೇಕು, ಸೂಪರ್ ಕಾನ್ಶಿಯಸ್ ಇರಬೇಕು. ಅದೇನೋ ಮೈಂಡ್ ಸೈಲೆಂಟ್ ಆಗಬೇಕು. ಏನು ಕಾಂಪ್ಲಿಕೇಟೆಡ್ ಇದರಲ್ಲಿ? ಯಾವುದೇ ಸಂದರ್ಭ ಮಾಡ್ಬೋದು, ಎನಿ ಟೈಮ್. ನಿಮ್ ಬಾಸ್ ಬಂದು ಬೈತಾ ಇರ್ತಾರೆ, ಬಾಸ್. ಎರಡು ಟೆಕ್ನಿಕ್ ಹೇಳ್ಕೊಟ್ಟಿದ್ದಾನೆ. So simple. You will scold more. Fight is right. I'm not enjoying the fight. No. Now she will also apply that same technology. Is it complicated, Ashini? It happens at that time. You have to do all the time. Then it will happen. When what you do all the time, it will happen anytime. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂದ್ರೆ ಯುದ್ಧ ಮಾಡುವಾಗ ನೀವು ಗನ್ ಹಿಡ್ಕೊಂಡು ಕಲಿಕಾಗಲ್ಲ. ಯುದ್ಧ ಮಾಡದಿದ್ದಾಗ ಗಂಡ ಬಂದು ಜಗಳ ಮಾಡ್ತಿರೋ ಮಾಡಕ್ಕಾಗಲ್ಲ. ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು, ಆಮೇಲೆ ಎಲ್ಲ ಪ್ರಾಕ್ಟೀಸ್ ಬಹಳ ಅಂತ ಹೊಡಿಬೋದು ವಾಪಸ್. ಮಕ್ಕಳು ಕೊಯ್ 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 ಅಂತ ಗಲಾಟೆ ಮಾಡ್ತಾರೆ, ನಿಮ್ ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ. ಸ್ವಲ್ಪ ಸೈಲೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಕೊಯ್ ಕೊಯ್ ಪ್ರಾಪರ್ಲಿ ಸ್ಲಿಪ್ ಆಗ್ಬಿಡ್ತದೆ. ಸ್ಲಿಪ್ ಯಾಕಂದ್ರೆ ನೀವು ಅಭ್ಯಾಸ ಮಾಡಿಲ್ಲ.
ಅದಕ್ಕೆ ಯೋಗ ಅಂತ ಹೇಳಿದ್ರೇನು? ಅಭ್ಯಾಸ ವೈರಾಗ್ಯ, ಅದಕ್ಕೆ ಯೋಗ. ವಿವೇಕ ವೈರಾಗ್ಯ ಅಂದ್ರೆ ಜ್ಞಾನ. ವ್ಯತ್ಯಾಸ ಇದೆಯಾ? ವಿವೇಕ ವೈರಾಗ್ಯ ಇಸ್ ಜ್ಞಾನ, ವಿವೇಕ ಇಸ್ ಡಿಸ್ಕ್ರಿಮಿನೇಷನ್. ಎಷ್ಟು ಟೈಮ್? ಒನ್ ಟೈಮ್ ಕ್ಲಿಯರ್ ಅರ್ಥ ಮಾಡ್ಬಿಡಿ, ಆಮೇಲೆ ವೈರಾಗ್ಯ. ಅಭ್ಯಾಸ ವೈರಾಗ್ಯ ಇಸ್ ಯೋಗ. ಅಭ್ಯಾಸ ಮಾಡ್ತಾ ಇರಬೇಕು, ಯಾಕಂದ್ರೆ ಪ್ರಪಂಚ ಬಂದ್ಕೊಳ್ಳಿ ಎಲ್ಲ ಮಾಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಪ್ರಾಪರ್ ಆಗಿ ಅಂಡರ್ಸ್ಟುಡ್? ಅಭ್ಯಾಸ ಇಸ್ ಎನರ್ಜಿ ಇಸ್ ಆಲ್ವೇಸ್ ಅಭ್ಯಾಸ. ಜ್ಞಾನ ಶಕ್ತಿ ದರ್ಶನ ಆಲ್ವೇಸ್ ಅಭ್ಯಾಸ. ಆತ್ಮಶಕ್ತಿ ವಿವೇಕ. ಹೌ ಮೆನಿ ಟೈಮ್ಸ್ ಯು ಟು ವಿವೇಕ? ಅರ್ಥ ಮಾಡ್ಕೊಂಡು ವೈರಾಗ್ಯ ಅದು ಪುನಃ ಪುನಃ ಮಾಡ್ಬೇಕು. ಏನ್ ಅರ್ಥ ಬೇಕು? ಅಭ್ಯಾಸ ವಿವೇಕ ವೈರಾಗ್ಯ ಎಷ್ಟು ಸಲ ಬೇಕು? ನಾನು ನಾನೆಂಬುದು ನಾನಲ್ಲ, ಇದೇ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾಮಿ, ಶಿವೋಹಂ ಶಿವೋಹಂ ಶಿವೋಹಂ. ಅರ್ಥ ಮಾಡ್ಕೊಂಡ್ವಿ, ಆಮೇಲೆ ವೈರಾಗ್ಯ ಬೆಳೆಸ್ಬೇಕು. ಅದು ಜ್ಞಾನ. ಅದನ್ನ ಪುನಃ ಪುನಃ ಮಾಡೋಕ್ಕಾಗಿಲ್ಲ, ಅದೇ ನೆನ್ಪು ಮಾಡ್ಕೋಬಹುದು, ಬಟ್ ಅದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಬಂದೋಯ್ತು. ಅದಕ್ಕೆ ವಿವೇಕ ವೈರಾಗ್ಯ. ವೆರಸ್ ಶಕ್ತಿಯಲ್ಲಿ ಅಭ್ಯಾಸ ವೈರಾಗ್ಯ. ಯಾಕಂದ್ರೆ ಅಭ್ಯಾಸ ಶಕ್ತಿ ಏನಾಗುತ್ತೆ, ಅದು ಚೇಂಜ್ ಆಗ್ತಾ ಹೋಗುತ್ತದೆ. ಶಕ್ತಿ ಎನರ್ಜಿ ಕೀಪ್ಸ್ ಆನ್ ಚೇಂಜಿಂಗ್. ವಾಟ್ ಇಸ್? ಆತ್ಮ ಚೇಂಜ್ ಆಗಲ್ಲ, ಅದಕ್ಕೆ ಆತ್ಮ ಡಸಂಟ್ ಚೇಂಜ್. ಸೊ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ, ಅನ್ಚೇಂಜಿಂಗ್. ಬಟ್ ಶಕ್ತಿ ಕೀಪ್ಸ್ ಆನ್ ಚೇಂಜಿಂಗ್. ದಟ್ಸ್ ವೈ ಅಭ್ಯಾಸ ವೈರಾಗ್ಯ ಇಸ್ ರಿಕ್ವೈರ್ಡ್. ಅಭ್ಯಾಸ ಪ್ರಾಕ್ಟೀಸ್ ಇಸ್ ರಿಕ್ವೈರ್ಡ್. ಏನ್ ಪ್ರಾಕ್ಟೀಸ್ ಮಾಡಬೇಕು? ಓಪನ್ ಆಗಿ ಬ್ರೀತಿಂಗ್ ಅಲ್ಲ, ಜೀವನ ಭಗವಂತನ ಸುತ್ತಿರ್ಬೇಕು. ಗಾಡ್ ಸೆಂಟರ್ಡ್ ಲೈಫ್. ಈಗ ನಿಮ್ ಲೈಫ್ ಯಾವ ಸೆಂಟರ್ ಆಗಿದೆ? ನಿಮ್ಮ ಜೀವನ ಯಾವ ಸೆಂಟರ್ ಆಗಿದೆ? ಹಸ್ಬೆಂಡ್ ಸೆಂಟರ್ಡು, ಇಲ್ಲ ವೈಫ್ ಸೆಂಟರ್ಡು, ಇಲ್ಲ ಮಗು ಸೆಂಟರ್ಡು, ಇಲ್ಲ ಪೈಸಾ ಸೆಂಟರ್ಡು, ದುಡ್ಡು ಸೆಂಟರ್ಡು. ಯಾವ ಸೆಂಟರ್ ನಿಮ್ದು? ನಿಮ್ ವೈಫ್ ಇಲ್ಲ ರೀ, ಧೈರ್ಯವಾಗಿ ಹೇಳಿ, ಪರವಾಗಿಲ್ಲ. ವೈಫ್ ಇದ್ದು ಹೇಳಕ್ಕಾಗಲ್ಲ. ವಾಟ್ ಈಸ್ ಯುವರ್ ಸೆಂಟರ್? ಮನಿ ಸೆಂಟರ್. ಯಾವ್ದು ನಿಮ್ ಸೆಂಟರು? ಅದಕ್ಕೋಸ್ಕರ ದಿನಾ ಬೆಳಿಗ್ಗೆ ಎದ್ದು ಕುಂಕುಮ ಇಟ್ಕೊಳ್ಳಿ, ಪ್ರಸಾದ ಹಚ್ಕೊಳ್ಳಿ. ಯುವರ್ ಲೈಫ್ ಶುಡ್ ಬಿ ಗಾಡ್ ಸೆಂಟರ್ಡ್ ಅಂತ ಹಾಕೋದಕ್ಕೆ ಪಾಯಿಂಟ್ ಇರೋದು, ಸ್ಟಿಕ್ಕರ್. ಅಷ್ಟು ಸುಲಭ ರೀ. To remember that my life should be God centered, you put a sticker here, kunkuma. Again and again bring back the attention here, breath. ಇಷ್ಟು ಮಾಡಿದ್ರೆ ನಿಮ್ಮ ಆಧ್ಯಾತ್ಮ ಶಕ್ತಿ ದರ್ಶನ ಕ್ಲಿಯರ್. ಸಿಂಪಲ್, ವೆರಿ ಸಿಂಪಲ್. ಸುಲಭನೋ ಹರಿ ಸುಲಭನೋ. ಏನ್ರಿ ಇವ್ರಿಗೆ ಏನ್ ಗೊತ್ತಿಲ್ಲ, ಇಷ್ಟು ಸುಲಭ ಅಂತ ಹೇಳ್ತಾರ? ಇಷ್ಟು ಗೊತ್ತಾಗ್ಬೇಕ್ರಿ, ಹಿಮಾಲಯಕ್ಕೆ ಹೋಗ್ಬೇಕ್ರಿ, 20 ವರ್ಷ ತಪಸ್ ಮಾಡ್ಬೇಕ್ರಿ, ಒಂದ್ ಕಾಲ್ ಮೇಲೆ ನಿಲ್ಬೇಕ್ರಿ. ನಿಮ್ಮ ಜೀವನ ಗಾಡ್ ಸೆಂಟರ್ಡ್ ಆಗಿದ್ಯಾ? ಇದಕ್ಕೇನ್ ಹೇಳ್ತಾರೆ? ಕುಂಕುಮಕ್ಕೆ ಸುಮಂಗಲಿ ಲಕ್ಷಣ ಅಂತ ಹೇಳ್ತಾರೆ. ಸುಮಂಗಲಿ ಲಕ್ಷಣ ಅಂದ್ರೆ ಏನು? ಯಾವ್ದು ಮಂಗಲ ಅದರ ಲಕ್ಷಣ. ಯಾವ್ದು ಮಂಗಲ ಎಲ್ಲಿದೆ? ಒಳಗಿದೆ. ಮಾಂಗಲ್ಯ ಒಳಗಿದೆ, ಭಗವಂತ ಇದ್ದಾನೆ ಒಳಗೆ. ಆಸ್ಪಿಷಿಯಸ್. ಸುಮಂಗಲ ಅಂದ್ರೆ ಇದನ್ನು ಕುಂಕುಮ ಇಡೋದಕ್ಕೆ ಪೀಪಲ್ ಸೇ ಸುಮಂಗಲ ಲಕ್ಷಣ ಇಸ್ ಆಸ್ಪಿಷಿಯಸ್ನೆಸ್ ಅಂತ ಹೇಳ್ತಾರೆ. ಸುಮಂಗಲ ಮಂಗಲ ಮೀನ್ಸ್ ಆಸ್ಪಿಷಿಯಸ್ನೆಸ್, ಶುಭ. ಎಲ್ಲಿದೆ ಶುಭ? ಶುಭಕಾರಿಯಾದ ಭಗವಂತ ಒಳಗಿದ್ದಾನೆ. ಇದು ಗರ್ಭಗೃಹ, ನಿಮ್ಮ ಗಮನ ಅಲ್ಲಿರ್ಲಿ ಅಂತ ಮಾಡಿದ್ದು. ನಿಮ್ಮ ಗಮನ ಎಲ್ಲಿದೆ? ಯಾವ ಸೆಂಟರ್ ಇದೆ?
ಟ್ವಿನ್ಸ್ ಇದೆ, ಡಬಲ್ ಡಬಲ್ ಸೆಂಟರ್ ಔಟ್ ಸೈಡ್. ಒಂದಲ್ಲ, ಕೊಯ ಕೊಯ ಅಂತ ಇರ್ತವೆ. ಅದ್ರ ಮತ್ತೆ ಗಂಡ ಒಂದ್ ಸೆಂಟ್ರು, ಮೂರನೇ ಸೆಂಟ್ರು, ಅತ್ತೆ ಮಾವ 2 ಸೆಂಟ್ರು, 4 ಸೆಂಟ್ರು. ಆಯ್ತಾ? ದುಡ್ಡು ಇನ್ನೊಂದ್ ಸೆಂಟ್ರು. ಒಂದೇ ಒಂದ್ ಸೆಂಟರ್ ಇರ್ಬೇಕು ನಮ್ ಜೀವನದಲ್ಲಿ, ಯಾವುದು? ಗಾಡ್ ಸೆಂಟರ್. ಅದಕ್ಕೆ ಕುಂಕುಮ ಇಟ್ಬೋದು. ಅಷ್ಟು ಸುಲಭ ರೀ ಅಪ್ಪ ಅದು ಆಧ್ಯಾತ್ಮ ಅಂದ್ರೆ. ನಮ್ ಹಿಂದಿನ ಕಾಲದವರು ಆಧ್ಯಾತ್ಮ ಅಷ್ಟು ಸುಲಭ ಮಾಡ್ಬಿಟ್ಟಿದ್ದಾರೆ, ನಾವು ಬಹಳ ಕಾಂಪ್ಲಿಕೇಟ್ ಮಾಡಿದ್ದೇವೆ. ದೇವಸ್ಥಾನ ಹೋಗಿ ಸುತ್ತ ಹೊಡೆದಿದ್ದೆ. ಹಾ, ತೆಂಗಿನಕಾಯಿ ಹೊಡೆದು ಬರ್ತೀರಾ ಎಲ್ರು? ಹಾ, ನಾಡಿ, ದಿಸ್ ಇಸ್ ಇಡಾ ನಾಡಿ, ಪಿಂಗಳ ನಾಡಿ. ನಾಮ ಹಾಕೊಳ್ತಾರಲ್ಲ ಇಲ್ಲಿ, ಚಕ್ರ ಶಂಖ ಆಯ್ತಾ ಅಂತಾನೆ ನಾಮ ಹಾಕೊಳ್ತಾರೆ ಇಲ್ಲಿ, ಚಕ್ರ ಶಂಖ. ಅದು ಇಡಾ ನಾಡಿ, ಪಿಂಗಳ ನಾಡಿ, ಮಧ್ಯ ಸುಷುಮ್ನ ನಾಡಿ ನಾಮ. ಆಯ್ತಾ? ಇಡಾ ಪಿಂಗಳ ಸುಷುಮ್ನ. ವಿ ಶೇಪ್ ನಾಮ ಹಾಕ್ತಾರೆ, ಯು ಶೇಪ್ ನಾಮ ಹಾಕ್ತಾರೆ, ಹಾವಿನಾಗ ಹಾಕ್ತಾರೆ. ಅದು ಜಗಳವೇ ಜಗಳ. ನಮ್ದು ಹೀಗೆ ವಿ ಶೇಪ್ ಇರ್ಬೇಕು, ನಮ್ದು ಯು ಶೇಪ್ ಇರ್ಬೇಕು, ನಮ್ದು ಸ್ವಲ್ಪ ಸೈಟ್ ಇರ್ಬೇಕು, ಸ್ಟ್ರೈಟ್ ಇರ್ಬೇಕು. ಅದು ಯಾಕೆ ಹಾಕ್ತಾರೆ ಗೊತ್ತಿಲ್ಲ. ಅದು ನಾಡಿ, ನಿಮ್ಮ ಗಮನ ಅಲ್ಲಿ ಇರ್ಲಿ ಅಂತ ಅಷ್ಟೇ, ಇನ್ನೇನಲ್ಲ ಅಲ್ಲಿ. ಸೋ ಮಚ್ ಆಫ್ ಫೈಟ್ ಗೋಸ್ ಆನ್. ಈ ಶೇಪ್, ದಟ್ ಶೇಪ್, ದಿಸ್ ವಿ ಶೇಪ್, ದಿಸ್ ಯು ಶೇಪ್, ದಿಸ್ ರೌಂಡ್, ಆಲ್ ಬೋಗಸ್. ರಿಯಲಿ ಯುವರ್ ಅಟೆನ್ಷನ್ ಶುಡ್ ಬಿ ಇನ್ ದ ಗಾಡ್ ಸೆಂಟರ್. ದಟ್ಸ್ ಆಲ್ ಇಸ್ ದ ಪರ್ಪಸ್. ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಕಿತಾಪತಿ. ಯು ಶೇಪ್ ಇದೆಯಲ್ಲ, ಐ ಶೇಪ್ ಒಂದು ಇಡಾ ನಾಡಿ, ಪಿಂಗಳ ನಾಡಿ, ಮಧ್ಯ ಒಂದು ಡಾಟ್ ಹಾಕ್ತಾರಲ್ಲ, ಸೀದಾ ಬ್ರಹ್ಮರಂಧ್ರ. ಆ ರೆಡ್ ಡಾಟ್ ಇದೆಯಲ್ಲ, ಅದು ಬ್ರಹ್ಮರಂಧ್ರ. ಇಲ್ಲಿ ಡಾಟ್ ಲೈನ್ ಹಾಕ್ಬಿಟ್ಟು ಒಂದು ಡಾಟ್ ಹಾಕ್ತಾರೆ. ಗೊತ್ತಾಗ್ತದಾ? ಇಲ್ಲ ಇಲ್ಲ, ನೋ ನೋ ನೋ, ಇಟ್ ಇಸ್ ನಾಟ್ ಶೃಂಗಾರ. ಅಲ್ಲ ರೀ, ಅದು ಅದು ಸ್ಟೈಲ್ ಅಂತ ಮಾಡ್ಕೊಂಡಿದ್ದಾರೆ. ಇಟ್ಸ್ ನಾಟ್ ಸ್ಟೈಲ್, ಇಟ್ಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ನಿಮ್ಗೆಲ್ಲ ಉದ್ದೇಶ ಮರ್ತೋಗ್ಬಿಡಿದಲ್ಲ, ಉದ್ದೇಶ ಮರ್ತೋಗ್ಬಿಡಿ, ಎಲ್ಲ ಶೃಂಗಾರ ಆಗ್ಬಿಡ್ತಲ್ಲ. ಇದು ನೋಡಿ, ಈ ನಾಮಗಳು ಇರ್ತಾವಲ್ಲ ನೋಡಿ, ಈ ನಾಮ ಇದೆಯಲ್ಲ, ಓಕೆ, ಎಲ್ಲ ಇದು ನಾಮ ಇದೆಯಾ? ಈ ನಾಮ ಏನಂದ್ರೆ, ಆ ಯು ಶೇಪ್ ಅಲ್ಲಿ ಲೆಫ್ಟ್ ನಾಡಿ ಇಡಾ ನಾಡಿ, ರೈಟ್ ನಾಡಿ ಪಿಂಗಳ ನಾಡಿ, ಮಧ್ಯ ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿ ಬ್ರಹ್ಮರಂಧ್ರಕ್ಕೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಗಮನ ಇಲ್ಲಿ ಹೋಗ್ಬೇಕು. ಅದಕ್ಕೋಸ್ಕರ ಹಾಕೋದು ಅದು ರಿಮೆಂಬರ್. ಅದನ್ನ ಜಗಳ ಮಾಡ್ತಾ ಕೂತ್ಕೊಳ್ತಾರೆ, ನಮ್ಗೆ ಹೀಗಿರ್ಬೇಕಂತ. ಆಯ್ತಾ? ಇದು 3 ಅಡ್ಡ ನಾಮ ಆಗ್ತಾರಲ್ಲಪ್ಪ. ಇಲ್ಲಿ ನೋಡಿ, 3 ಅಡ್ಡ ನಾಮಕ್ಕೆ ಒಂದು ಸೆಂಟರ್ ನಾಮ ಆಗ್ತಾ ಇರ್ತಾನೆ. 3 ಅಡ್ಡ ನಾಮ ಏನು? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಈ ಶಿವೋಹಂ ಇದೆಯಲ್ಲ, ಸೆಂಟರ್ ಕುಂಕುಮ ಇದು. ನಾನು ಶಿವ, ಆತ್ಮಸ್ವರೂಪಿ ಒಳಗೆ. ಆಯ್ತಾ? ಇದು ನೋಡಿ, ಇಲ್ಲಿ ಒಂದು ನಾಮ ಇದೆ, ರೈಟ್? ಇಲ್ಲಿ ಬೃಹಮಧ್ಯ ನೇತ್ರ, ಯು ಶೇಪ್ ಇದೆಯಲ್ಲ, ಇಡಾ ನಾಡಿ ಪಿಂಗಳ ನಾಡಿ, ಇದು ಸುಷುಮ್ನ, ಬ್ರಹ್ಮರದ ಕಡೆ ಪಾಯಿಂಟರ್. ಇಲ್ಲಿ ನೋಡಿ, ಇದು ನಾಡಿ, ಇದು ನೋಡಿ, ಇದು ನೋಡಿ, ಇಲ್ಲಿ ಇದೇನಾಗುತ್ತೆ, ಇಲ್ಲಿ ಬೇರೆ ಬೇರೆ ಕಡೆ ಹಾಕಿದಾರಲ್ಲ ಪಾಯಿಂಟ್ ಮಾರ್ಕ್ಗಳು, ಆ ಬೇರೆ ಬೇರೆ ಪಾಯಿಂಟ್ಗಳು ಅದು ನಾಡಿ ಪಾಯಿಂಟ್ಸ್ಗಳು, ನಾಡಿಗಳು. ಅದೇ ಹೊಡ್ಕೊಳ್ಳೋದು ನೋಡಿ, ಇಲ್ಲಿ ನೋಡಿ, ಬೆನ್ನ ಮೇಲೆ ಹಾಕೊಳ್ತಾರೆ. ಇಲ್ಲಿ ನೋಡಿ, ಇದು ನಾಡಿ, ಇದು ಸುಷುಮ್ನ ನಾಡಿ ಮೇಲೆ, ಬೆನ್ನ ಮೇಲೆ ನೋಡಿ, ಇಲ್ಲೆಲ್ಲ ಹಾಕಿದ ನೋಡಿ, ಮಾರ್ಕ್ ಇದಾವಲ್ಲ, ಎಲ್ಲ ನಾಡಿ ಸೆಂಟರ್ಗಳು. ಕ್ಲಿಯರ್ ಏನಪ್ಪ ಎಲ್ರಿಗೂ? ಏನಪ್ಪ ಏನ್ರಿ ಇದು? ಪಿಕ್ಚರ್ ನೋಡಿ ಕ್ಲಿಯರ್ ಆಯ್ತಾ? ಹಾ, ಸೊ ಕ್ಲಿಯರ್ ಎಲ್ರಿಗೂ? ಹೀಗೆ ಯಾಕೆ ಹಾಕ್ತೀರಾ? ಭಸ್ಮ ಮಾಡ್ಬೇಕು. ಏನ್ ಭಸ್ಮ ಮಾಡ್ಬೇಕು? ದೇಹ ನಾನು ಭಸ್ಮ ಮಾಡ್ಬೇಕು.
ಮನಸ್ಸು ನಾನು ಭಸ್ಮ ಮಾಡಬೇಕು, ಬುದ್ಧಿ ನಾನು ಭಸ್ಮ ಮಾಡಬೇಕು, ಅದ್ರ ಮತ್ತೆ ಕುಂಕುಮ ಹುಡುಗು ಶಿವೋಹಂ. ಕ್ಲಿಯರಾ? ಇನ್ನು ಸರಿಯಾಗಿ ಕುಂಕುಮ ಇಟ್ಕೊಡ್ತೀರಿ ಅಲ್ಲ ದಿನ? ಹಾ, ನೋಡ ಎಲ್ಲ ಕೈ ಎತ್ತಿ ಪ್ರಾಮಿಸ್ ಮಾಡಿ. ಹಾ ಹಾ, ದಿನ ನಾನು ಕುಂಕುಮ ಇಟ್ಟುಕೊಂಡು ನನ್ನ ಜೀವನವನ್ನ ಭಗವಂತನ ಕೇಂದ್ರದಲ್ಲಿ ಜೀವನ ಮಾಡ್ತೇನೆ. ಕುಂಕುಮ ಕೇಂದ್ರ ಅಲ್ಲ. ಗಾಡ್ ಸೆಂಟರ್ಡ್ ಲೈಫ್ ಅಷ್ಟೇ. ಹಾ, ಸೊ ರೈಟ್ ಹ್ಯಾಂಡ್ ಲಿಫ್ಟ್ ಮಾಡಿ. ಐ ಪ್ರಾಮಿಸ್ ಎವ್ರಿ ಡೇ ಐ ಪುಟ್ ಆನ್ the bindi, the kunkuma, to remember my life is God centered. God is in my garbhagudi, my brain cavity, Brahma Kapala. ಅಷ್ಟೇ. ಏನ್ ಕಾಂಪಿಟೇಷನ್ ಇದೆಯಾ? ಏನ್ರಿ ಕ್ಲಿಯರ್ ಏನ್ರಿ? ಹಾ, ಸುಮ್ಮನೆ ಕುಂಕುಮ ಹಚ್ಚೋದು ಬೇರೆನೂ ಹಚ್ಚೋದು, ನಾವು ಮಾತ್ರ ಹಚ್ಚೋದಲ್ಲ. ಗುರುಜಿ, ಹರಿ ಓಂ ಗುರುಜಿ. ಹರಿ ಓಂ ಹೇಳ್ರಿ. ತಿರುಪತಿಗೆ ಹೋದ್ರೆ ಇಡ ಪಿಂಗಲ ಸುಷುಮ್ನ ಬರುತ್ತೆ, ಎಲ್ಲಾರು ಅದೇ ತರ ಗಟ್ಟಿಯಾಗಿ ಹೇಳಿ ಸ್ವಲ್ಪ. ತಿರುಪತಿಗೆ ಹೋದ್ರೆ ಅನಿಶಾ ನಾನು ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತೇನೆ. ಹಾ ಹೇಳಿ. ತಿರುಪತಿಗೆ ಹರಿ ಓಂ ಗುರುಜಿ. ಹಾ, ತಿರುಪತಿಗೆ ಹೋದ್ರೆ ಇಡ ಪಿಂಗಲ ಸುಷುಮ್ನ ನಾಡಿ ನೆನಪು ಬರುತ್ತೆ. ಹಾ, ಶಿವನ್ ದೇವಸ್ಥಾನಕ್ಕೆ ಹೋದ್ರೆ ದೇಹ ಮನ ಬುದ್ಧಿ ನಾನಲ್ಲ ಅನ್ನೋ ಒಂದು ನೆನಪು ಬರುತ್ತೆ. ಅಷ್ಟೇ ರೀ. ಹೌದು ಗುರುಜಿ. ಅದು ವ್ಯತ್ಯಾಸ ತಿಳ್ಕೊಳ್ಳಿ. ಓಕೆ, ಶಿವನ ದೇವಸ್ಥಾನಕ್ಕೂ ತಿರುಪತಿ ದೇವಸ್ಥಾನಕ್ಕೂ ವ್ಯತ್ಯಾಸ ತಿಳ್ಕೊಳ್ಳಿ. ಶಿವನ ದೇವಸ್ಥಾನ ಏನು? ಶಿವ ಜ್ಞಾನ ಸ್ವರೂಪಿ, ಭಸ್ಮ, ಅದು ಜ್ಞಾನ. ವಿಷ್ಣು ದೇವಸ್ಥಾನ ಭಕ್ತಿ, ಉಪಾಸನ, ನಾಮ, ಇಳಾಪಿಗಳ ಸುಷುಮ್ನ. ಯೋಗ ಇಸ್ ಶಿವ, ವಿಷ್ಣು, ಜ್ಞಾನ ಇಸ್ ಶಿವ, ಆತ್ಮದರ್ಶನ ಇಸ್ ಶಿವ, ಶಕ್ತಿ ದರ್ಶನ ಇಸ್ ವಿಷ್ಣು ದೇವಸ್ಥಾನ. ಅರ್ಥ ಆಯ್ತಾ? ಶಿವನ ದೇವಸ್ಥಾನ ಏನು? ಜ್ಞಾನ, ವೈರಾಗ್ಯ. ಭಸ್ಮ ಎಷ್ಟೆಲ್ಲ ಮಾಡ್ಬೇಕು? ಸುಟ್ಟಾಗೋದು ಒಂದೇ ಸಲ ಸುಳ್ಳಾಗೋದು ಜ್ಞಾನ. ವಿವೇಕ, ವೈರಾಗ್ಯ. ವಿವೇಕ ಎಷ್ಟು ಬರ್ಬೇಕ್ರಿ? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾಮೇ ಶಿವೋಹಂ ಶಿವೋ 3 ನಾಮ ಹಾಕಿ ಜೀವನ ಮಾಡಿ. ಅದು ಜ್ಞಾನ, ವಿವೇಕ, ವೈರಾಗ್ಯ. ಅದು ಭಸ್ಮ ಮಾಡೋದು ಒಂದೇ ಸಲ, ರಿಪೇರಿ ಮಾಡೋಕ್ಕಾಗಲ್ಲ, ಪುನಃ ಭಸ್ಮ ಮಾಡೋಕ್ಕಾಗಲ್ಲ. ಇದು ನಾಮ, ಇಡ ಪಿಂಗಳ ಸುಷುಮ್ನ, ಇದು ಶಕ್ತಿ ದರ್ಶನ, ಯೋಗ, ಅಭ್ಯಾಸ, ವೈರಾಗ್ಯ. ಉಪಾಸನ, ವಿಷ್ಣು ಸ್ವಾಮಿ ಉಪಾಸನ. ಸಿಂಪಲ್. ಈಗ ಸರಿಯಾಗಿ ಕುಂಕುಮ ಇಟ್ಕೊಳ್ತೀರಾ? ಎಲ್ಲ ಸ್ಟೈಲ್ ಎಲ್ಲ ಸರಿ ಮಾಡ್ಕೊಳ್ತೀರಾ? ಮೈಕ್ರೋಸ್ಕೋಪಿಕ್, ಮ್ಯಾಕ್ರೋಸ್ಕೋಪಿಕ್, ರೌಂಡ್, ಸ್ನೇಕ್, ಆಯ್ತಾ, ಫ್ಲವರ್, ಕಲರ್ ಕಾಂಬಿನೇಷನ್. ಈ ಗಾಡ್ ಸೆಂಟರ್ ಎಲ್ಲ ಕ್ಲಿಯರ್ ಆಯ್ತು ಅಂತ ಯಾರಿಗೆ ಡೌಟ್ ಇದೆಯಾ? ನಿಮ್ಮ ಮನಸ್ಸು ಶಾಂತ ಆದ್ಕೊಳ್ಳೆ ಗಾಡ್ ಸೆಂಟರ್ಡ್ ಅಷ್ಟೇ. ಥಾಟ್ಲೆಸ್ ಆದ್ಕೊಳ್ಳೆ ಗಾಡ್ ಸೆಂಟರ್ಡ್. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಈಗ ನೆಕ್ಸ್ಟ್ 2 ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ 2 ಡೇಸ್ ಏನು? ಗಾಡ್ ಸೆಂಟರ್ಡ್ ಲೈಫ್, ಬ್ರೆತ್ ಅಂಡ್ ಅಟೆನ್ಷನ್. ಈಗ ಕಣ್ಣು ಮುಚ್ಕೊಂಡು ಕೊಡಿ. ಕ್ಲೋಸ್ ಯುವರ್ ಐಸ್ ಅಂಡ್ ಟೇಕ್ ಯುವರ್ ಅಟೆನ್ಷನ್ ಟು ಆಜ್ಞಾ. Connect with me, receive the energy from me. ನನ್ನಿಂದ ಎನರ್ಜಿ ರಿಸೀವ್ ಮಾಡ್ಕೊಳ್ಳಿ. ಫೀಲ್ ದಿ ಕನೆಕ್ಷನ್ ವಿತ್ ಮೀ.
connect through third eye. Close your eyes and connect with me. Feel the energy connection. ಕಣ್ಣು ಮುಚ್ಕೊಂಡು ಮೂರನೇ ಕಣ್ಣಿನ ಮೂಲಕ ನನ್ನೊಟ್ಟಿಗೆ ಕನೆಕ್ಟ್ ಮಾಡಿ ಶಕ್ತಿಯನ್ನ ಪಡ್ಕೊಳ್ಳಿ. Slowly open your eyes. ನಿಧಾನ ಕಣ್ತಿರ್ಕೊಳ್ಳಿ. ಅದಕ್ಕೆ ಅರ್ಥ ಇದ್ನಪ್ಪ ನಮ್ಮಲ್ಲಿ ಕುಂಕುಮಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದಾರಂತ. ವೈದ್ಯವಾಗಿ ಇಂಪಾರ್ಟೆನ್ಸ್ ಬಿಂದಿ ಕುಂಕುಮ ಸುಮಂಗಲ ಅಂದ್ರೆ ಮಂಗಳಕರವಾದ ಒಳಗಿದೆ ಅಂತ. ಸರಿನಾ? ಈಗ ಈ ಪ್ರಾಣವನ್ನ ನಮ್ಮ ಪ್ರಾಣ ಇಡ ಮತ್ತು ಪಿಂಗಳ ನಾಡಿಯಲ್ಲಿ ಹೋಗ್ತಾ ಇರ್ತದೆ. ಲೆಫ್ಟ್ ನಾಸ್ಟ್ರಿಲ್ ರೈಟ್ ನಾಸ್ಟ್ರಿಲ್. ಅವಾಗ ಏನಾಗುತ್ತೆ, ಇಡ ನಾಡಿಯಲ್ಲಿ ಹೋದಾಗ ಮನಸ್ಸು ಜಾಸ್ತಿ ಕೆಲಸ ಮಾಡ್ತದೆ. ಪಿಂಗಳದಲ್ಲಿ ಹೋದಾಗ ದೇಹ ಕೆಲಸ ಮಾಡ್ತದೆ. ಇಡ ಈಸ್ ಮೈಂಡ್ ಈಸ್ ವರ್ಕಿಂಗ್, ಲೆಫ್ಟ್ ನಾಸ್ಟ್ರಿಲ್ ಪಿಂಗಳ. ಇಡ ಇಸ್ ರೈಟ್ ನಾಸ್ಟ್ರಿಲ್ ಅಲ್ವಾ? ಸೊ ವೆನ್ ಪ್ರಾಣ ಇಸ್ ಇನ್ ದ ರೈಟ್ ನಾಸ್ಟ್ರಿಲ್, the buddhi ego or body outgoing tendency of mind will work properly. When this mind ida, which is right brain is working, okay, then what will happen? Feelings, emotions, mind will work more properly. Balanced atma prana, atma nadi, it's called atma nadi. Clear? Idan madako, you take your energy from Mooladhara into Brahmarandra. ಅಲ್ಲಿ ಏನಾಗುತ್ತೆ, ಎನರ್ಜಿ ತಗೊಂಡು ಹೋದಾಗ ಆ ಹೂ ಅರಳುತ್ತದೆ, ಅಂದ್ರೆ ನರ್ವಸ್ ಸಿಸ್ಟಮ್ ಅರಳುತ್ತದೆ. ಜಸ್ಟ್ ಎಕ್ಸ್ಪ್ಯಾನ್ಷನ್ ನರ್ವಸ್ ಸಿಸ್ಟಮ್. ಆಯ್ತಾ? ಅದಕ್ಕೆ ಲೋಟಸ್ ಫ್ಲವರಿಂಗ್ ಅಂತ ಹೇಳಿ. ಅದಕ್ಕೆ ಬಿಜೆಪಿಯವರು ಲೋಟಸ್ ಸಿಂಬಲ್ ಇಟ್ಕೊಂಡಿದ್ದಾರೆ. ಬಿಕಾಸ್ ಅದು ಆ ಲೋಟಸ್ ಇದೆಯಲ್ಲ ನಮ್ಮಲ್ಲಿ ಜ್ಞಾನದ ಸಂಕೇತ. ಓಕೆ, ಕಾಂಗ್ರೆಸ್ ನವ್ರದ್ದು ಅಭಯ ಹಸ್ತ. ಇವರು ಬಿಜೆಪಿ ಲೋಟಸ್, ಎನ್ಲೈಟನ್ಮೆಂಟ್ ಸಿಂಬಲ್. ಸೊ ಪ್ರಾಣವನ್ನ ಸುಷುಮ್ನಾದ ಮೂಲಕ ಸಹಸ್ರಾರಕ್ಕೆ ಬ್ರಹ್ಮರಂಗ ತಗೊಂಡು ಹೋಗ್ಬೇಕು. ಇಲ್ಲಿ ಏನಾಗುತ್ತೆ, ಈ ಸೆಂಟರ್ ಇದೆಯಲ್ಲ, ಇದು ಸೆಂಟರ್ ಬಹಳ ಇಂಪಾರ್ಟೆಂಟ್ ಸೆಂಟರ್ ನಮ್ಮಲ್ಲಿ ಬ್ರೈನ್ ಅಲ್ಲಿ. ಇದಕ್ಕೆ ಬ್ರಹ್ಮ ಕಪಾಲ ಅಂತ ಹೇಳ್ತೇವೆ. ಇಲ್ಲಿ ಈ ಸೆಂಟರ್ ಇದೆಯಲ್ಲ, ಇಲ್ಲಿ ಇಷ್ಟು ಜಾಗ ಮಿಡ್ ಬ್ರೈನ್ ಅಂತ ಹೇಳ್ತೇವೆ. ಅದಕ್ಕೆ ಸುಷುಮ್ನಾ ಮೂಲಕ ಪ್ರಾಣ ತಗೊಳ್ಬೇಕು. ಮಿಡ್ ಬ್ರೈನ್, ದಟ್ಸ್ ದ ಕೇವ್ ಆಫ್ ಬ್ರಹ್ಮನ್. ಕಾನ್ಶಿಯಸ್ ಏನಾಗುತ್ತೆ, ಸೆಂಟರ್ಡ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಬ್ರಹ್ಮ ಕಪಾಲ, ಗುಹೇಶ್ವರ ಅಂತ ಹೇಳೋದು ಅದಕ್ಕೆ. ಈಗ ಸಹಜ ಸಮಾಧಿ ಅಂದ್ರೆ ಏನಪ್ಪಾ? ಸಹಜ ಸಮಾಧಿ ಅಂದ್ರೆ ನಾವು ಪುನಃ ಮಗುವಿನ ಹಾಗಾಗಬೇಕು.